ನಮಸ್ಕಾರ ವೀಕ್ಷಕರೇ. ಮುಂದಿನ ವಿಷಯ ಕಾವೇರಿ ನದಿಗೆ ಸಂಬಂಧಪಟ್ಟಿದ್ದು. ಗಗನವನ್ನು ಚುಂಬಿಸುವುದರಲ್ಲಿ ಪರಸ್ಪರ ಸ್ಪರ್ಧೆ ನಡೆಸಿರುವ ಪರ್ವತಗಳ ಮತ್ತು ಮರಗಳ ಸಾಲು, ಪಾತಾಳವನ್ನು ನೆನಪಿಸುವ ಕಂದರಗಳು, ವರ್ಷವಿಡೀ ಫಲ ನೀಡುವ ಮಾವು, ಹಲಸು, ಕಿತ್ತಲೆ, ನೇರಳೆ, ಕೆಂಪು ಹವಳಗಳಂತೆ ಅಂಗಳದ ತುಂಬ ಸಿಂಗರಿಸಿಕೊಂಡಿರುವ ಕಾಫಿ ಗಿಡಗಳು, ಘಮಘಮಿಸುವ ಏಲಕ್ಕಿ, ಕರಿಮೆಣಸುಗಳ ಗಿಡ ಬಳ್ಳಿಗಳು, ಅತಿಥಿಗಳನ್ನು ಕೈಬೀಸಿ ಕರೆವ ಗೊನೆಭರಿತ ಬಾಳೆ ತೋಟಗಳು, ಮಂದಮಾರುತ ಬಂದಾಗ ಅಂದ ಚಂದದಿಂದ ಬಾಗಿ ಬಳಕೆ ನರ್ತನಗೈವ ಚಿನ್ನದ ತೆನೆಗಳಿಂದ ಬೀಗುವ ಗದ್ದೆಗಳು, ಸದಾ ಸಂತೃಪ್ತಿಯಿಂದ ಕಾಡು ನಾಡನ್ನೇ ವಿಹರಿಸುವ ಖಗಮೃಗಗಳ ಸಂಕೋಲ. ಇದು ಕೊಡಗಿನ ದರ್ಶನೀಯ ದಕ್ಷಿಣದ ಕಾಶ್ಮೀರವೆಂದು ಪ್ರಸಿದ್ಧವಾಗಿರುವ ಕೊಡಗು ಜಿಲ್ಲೆಯಲ್ಲಿ ಸಂಚರಿಸಿದಾಗ ಯಾವುದೋ ಸ್ವಪ್ನಲೋಕದಲ್ಲಿ ವಿಹರಿಸಿದ ಅನುಭವವಾಗುವುದು ಆಶ್ಚರ್ಯವೇನಲ್ಲ. ಕರ್ನಾಟಕದ ನೈಋತ್ಯ ಭಾಗದಲ್ಲಿ ಪಶ್ಚಿಮ ಘಟ್ಟಗಳ ಮೇಲೆ ಹರಡಿಕೊಂಡಿರುವ ಈ ಪುಟ್ಟ ಸುಂದರ ಜಿಲ್ಲೆ ಪ್ರಾಕೃತಿಕ ಸಂಪತ್ತಿನಿಂದ ಪರಿಪೂರ್ಣವಾಗಿದ್ದು, ವರ್ಷಕ್ಕೆ ನೂರಾರು ಕೋಟಿ ರೂಪಾಯಿಗಳ ವಿದೇಶ ವಿನಿಮಯವನ್ನು ಗಳಿಸಿಕೊಡುತ್ತಿದೆ. ಈ ಕೊಡಗಿನ ಮಗಳು ಕಾವೇರಿ. ಈ ಕೊಡಗಲ್ಲಿ ಹೆಸರುವಾಸಿಯಾದ ನದಿ ಕಾವೇರಿ. ಇವಳು ದಕ್ಷಿಣ ಭಾರತದ ದಕ್ಷಿಣ ಭಾಗೀರಥಿ. ಇವಳನ್ನು ದಕ್ಷಿಣ ಭಾಗೀರಥಿ ಅಂತ ಕರೀತಾರೆ. ಕನ್ನಡ ನಾಡಿನ ಸಿರಿದೇವಿ, ಕೊಡವರ ಕುಲದೇವತೆ ಈ ಕಾವೇರಿ. ದೇಶ ಕೋರ್ ಮಾದೇವಿ, ಕಾವೇರಮ್ಮ ಮಾತಾಯಿ ಎಂದು ಕೊಡವರು ಭಕ್ತಿಯಿಂದ ನೆನೆಯುತ್ತಾರೆ. ಕೊಡವರ ಕುಲದೇವತೆಗಳು, ಅವಳನ್ನು ಇವರು ಪೂಜೆ ಮಾಡ್ತಾರೆ ಕೊಡವರು. ನಾವೆಲ್ಲ ಪ್ರತಿನಿತ್ಯ ಸ್ನಾನ ಮಾಡುವಾಗ ಶುಭ ಕಾರ್ಯಗಳಲ್ಲಿ ಸ್ಮರಿಸುವ ಕಾವೇರಿ ಭುಕ್ತಿ ಮುಕ್ತಿದಾಯಕಿಯಾದ ಪುಣ್ಯವಂತೆ. ಇದು ಎಲ್ಲದಕ್ಕೂ ಭಕ್ತಿ ಮುಕ್ತಿ ಮೋಕ್ಷಗಳನ್ನು ಕೊಡ್ತಕ್ಕಂಥ ಕಾವೇರಿ ನಾವು ಯಾವಾಗಲೂ ಸ್ಮರಣೆ ಮಾಡ್ತಾ ಇರ್ತೀವಿ. ಕೊಡಗು ಸೀಮೆಯ ಮಡಿಲಾದ ತಲಕಾವೇರಿಯಲ್ಲಿ ಕಾಣಿಸಿಕೊಂಡು, ಇದು ತಲಕಾವೇರಿಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಕರ್ನಾಟಕದ ಕಣ್ಮಣಿ, ತಮಿಳುನಾಡಿನ ನವನಿಧಿಯಾಗಿ ಮೆರೆದು 475 ಮೈಲಿ ದೂರ ಹರಿದು, ಇದು ಕರ್ನಾಟಕ ತಮಿಳುನಾಡು ಎರಡು ಕಡೆ ಹರಿಯುವುದರಿಂದ 475 ಮೈಲಿಗಳು ಹರಿದು ಎರಡು ರಾಜ್ಯಗಳ ಭಾಗ್ಯೋದಯಕ್ಕೆ ಆಧಾರವಾಗಿ ಎರಡು ರಾಜ್ಯಕ್ಕೂ ಇದು ಪ್ರಯೋಜನಕಾರಿಯಾಗಿದೆ. ಕಡೆಗೆ ಸಾಗರವನ್ನು ಸೇರುತ್ತದೆ. ಸಾಗರವನ್ನು ಇವಳು ಕಾವೇರಿ ಸೇರ್ತಾಳೆ. ಆಕೆ ಹರಿವಳೆಲ್ಲ ಬೇರೆ ಬೆಳೆ, ಬೆಳಕು, ಬದುಕು, ಚೆಲುವು ಸಮೃದ್ಧವಾಗಿದೆ. ಅದು ಹರಿಯ ಕಡೆಗೆಲ್ಲ ಬೆಳೆ ಸಮೃದ್ಧಿಯಾಗಿರುತ್ತೆ. ಆಕೆ ಎಲ್ಲ ಕಡೆಗೂ ಬೆಳಕು, ಅದನ್ನು ವಿದ್ಯುತ್ ಉತ್ಪಾದನೆ ಆಗುತ್ತೆ.
ಬದುಕು ಚೆಲುವು ಸಮೃದ್ಧವಾಗಿ ಇರುತ್ತೆ. 1000 ವರ್ಷದ ಹಿಂದೆಯೇ ನೃಪತುಂಗನು ಕಾವೇರಿಯಿಂದ ಗೋದಾವರಿಯವರೆಗೆ ಕನ್ನಡ ನಾಡಿನ ಸೀಮೆಯನ್ನು ಗುರುತಿಸಿದ್ದ. ಹಲವು ವರ್ಷಗಳ ಹಿಂದೆಯೇ ಕಾವೇರಿಯಿಂದ ಗೋದಾವರಿವರೆಗೆ ನಮ್ಮ ಕನ್ನಡ ನಾಡು ಇದೆ ಅಂತ ನೃಪತುಂಗ ಮಹಾರಾಜ ಗುರುತು ಮಾಡಿದ್ದ. ನಮ್ಮ 2 ರಾಜ್ಯಗಳ ಜನಜೀವನದ ಮೇಲೆ ಅವಳ ಪ್ರಭಾವ ವಿಶೇಷವಾಗಿದೆ. ಕಾವೇರಿ ಪ್ರಭಾವ ತಮಿಳುನಾಡು ಕನ್ನಡ ನಾಡಿಗೂ ಎರಡಕ್ಕೂ ವಿಶೇಷವಾದ ಪ್ರಯೋಜನ ಇದೆ. ಗದ್ಯ ಪದ್ಯ ನಾಟಕಗಳಲ್ಲಿ ಅವಳ ಗುಣಗಾನ ನಡೆದಿದೆ. ಗದ್ಯದಲ್ಲಿ ಪದ್ಯದಲ್ಲಿ ನೃತ್ಯಗಳಲ್ಲಿ ಎಲ್ಲ ಅವಳ ಗುಣಗಾನ ಸಾಕಷ್ಟು ಇದೆ. ತಮಿಳುನಾಡಿನಲ್ಲಿ ಕಾವೇರಿಯನ್ನು ಪೊನ್ನಿ, ತಮಿಳುನಾಡಲ್ಲಿ ಇದನ್ನು ಪೊನ್ನಿ ಅಂತ ಕರೀತಾರೆ ಎಂದು ಕರೆದಿದ್ದಾರೆ. ಪೊನ್ನಿ ಎಂದರೆ ಹೊನ್ನು, ಪೊನ್ನಿ ಅಂದರೆ ಚಿನ್ನ ಅನ್ನೋ ಅರ್ಥ ಬರುತ್ತೆ. ಚತುರ್ಮುಖ ಬ್ರಹ್ಮನಿಗೆ ಸರಿಸಾಟಿಯಾದುದು ಈ ಪೊನ್ನಿಮಾ ನದಿ ಅನ್ನೋದು. ಬ್ರಹ್ಮನಿಗೆ ಸರಿಸಮಾನವಾದದ್ದು ಪೊನ್ನಿಮಾದಿ ನದಿ ಅಂತ ಎಂದು ತಮಿಳಿನ ಮಹಾಕವಿ ಶೆಕ್ಕಿಲಾರ್ ಪೆರಿಯ ಪುರಾಣ ಎಂಬ ತಮಿಳಿನ ಮಹಾಕಾವ್ಯದಲ್ಲಿ ವರ್ಣಿಸಿದ್ದಾನೆ. ಕನ್ನಡ ಮತ್ತು ತಮಿಳು ಕಾವ್ಯಗಳಲ್ಲಿ, ಶಾಸನಗಳಲ್ಲಿ ಕಾವೇರಿಯನ್ನು ಕುರಿತ ಹೆಗ್ಗಳಿಕೆಯ ಉಲ್ಲೇಖಗಳು ಸಾಕಷ್ಟಿವೆ. ಇದರಲ್ಲಿ ಕಾವೇರಿ ಉಲ್ಲೇಖ ತುಂಬ ಅವರ ಕಾವ್ಯದಲ್ಲಿ ತಮಿಳಲ್ಲಿ ಇದೆ. ಕಾವೇರಿಯ ಹುಟ್ಟಿನ ಕುರಿತ ಅನೇಕ ಕಥೆಗಳು ಪ್ರಚಲಿತವಾಗಿವೆ. ಕೆಲವು ಕಡೆ ಕೆಲವು ಕಥೆಗಳು ಪ್ರಚಲಿತವಾಗಿದೆ, ಅದರ ಪ್ರಚಾರದಲ್ಲಿದೆ. ಅಗ್ನಿ ಮತ್ತು ಸ್ಕಂದ ಪುರಾಣಗಳಲ್ಲಿ ಇಂತಹ ಕಥೆಗಳಿವೆ. ಅಗ್ನಿ ಪುರಾಣದ ಪ್ರಕಾರ ರಾಜ ಋಷಿ ಕವೇರನು ತಪಸ್ಸಿನಿಂದ ಬ್ರಹ್ಮನನ್ನು ಮೆಚ್ಚಿಸಿ, ಕವೇರಿ ಅನ್ನೋ ಋಷಿ ಇರ್ತಾನೆ, ಅವನ ಬ್ರಹ್ಮನನ್ನು ಮೆಚ್ಚಿಸಿ ಅವನಿಂದ ಅವನ ಮಾನಸ ಪುತ್ರಿಯಾದ ವಿಷ್ಣು ಮಾಯೆಯನ್ನು ಪಡೆದನು. ವಿಷ್ಣು ಮಾಯೆ ಅನ್ನೋದನ್ನು ಇದು ಬ್ರಹ್ಮನಿಂದ ಪಡ್ಕೋತಾನೆ. ಕವೇರನ ಸಾಕು ಮಗಳಾದುದರಿಂದ ಕಾವೇರಿ ಜನಿಸಿದಳು. ಅವನ ಹೆಸರು ಕವೇರ ಋಷಿ ಅಂತ, ಅದರಿಂದ ಅವಳಿಗೆ ಕಾವೇರಿ ಅನ್ನೋ ಹೆಸರು ಬಂದಿದೆ. ವಿಷ್ಣುವಿನ ಸ್ವರೂಪಳಾದ ಅವಳು ಹಿಮಾಲಯದಲ್ಲಿ ತಪಸ್ಸನ್ನು ಮಾಡ್ತಾಳೆ. ಹಿಮಾಲಯದಲ್ಲಿ ವಿಷ್ಣುವನ್ನು ಸಾಕ್ಷಾತ್ಕರಿಸಿಕೊಂಡಳು. ವಿಷ್ಣುವನ್ನು ಪ್ರತ್ಯಕ್ಷ ಮಾಡ್ಕೋತಾಳೆ. ಲೋಕ ಕಲ್ಯಾಣಕ್ಕಾಗಿ ಆಕೆಯ ಒಂದಂಶ ಜಲರೂಪದಲ್ಲಿ ಇರಬೇಕು ಎಂದು ವಿಷ್ಣುವಿನ ಇಚ್ಛೆಯಾಗಿತ್ತು. ಅವಳ ಒಂದಂಶ ಜಲರೂಪದಲ್ಲಿ ಇರಲಿ ಅನ್ನೋ ವಿಷ್ಣುವಿನ ಇಚ್ಛೆಯಾಗಿತ್ತು. ವಿಷ್ಣುವಿನ ಇಚ್ಛೆಯಂತೆ ಅವಳ ಒಂದಂಶ ನದಿಯ ರೂಪ ಪಡೆಯಿತು. ಒಂದಂಶ ನದಿ ರೂಪ ಪಡೆಯುತ್ತೆ. ಇನ್ನೊಂದು ಅಂಶ ಲೋಪಾಮುದ್ರೆಯಾಗಿ ಅಗಸ್ತ್ಯನನ್ನು ವರಿಸಿದಳು. ಅಗಸ್ತ್ಯನನ್ನು ಇವಳು ಲೋಪಾಮುದ್ರೆ ರೂಪದಲ್ಲಿ ವರಿಸ್ತಾಳೆ. ದಕ್ಷಿಣ ಪಥದಲ್ಲಿ ನೀರಿನ ಕೊರತೆಯನ್ನು ಕೇಳಿದ ಅಗಸ್ತ್ಯನು ಲೋಪಾಮುದ್ರೆಯನ್ನು ಜಲರೂಪದಲ್ಲಿ ಬಂದು ತನ್ನ ಕಮಂಡಲುವಿನಲ್ಲಿ ಸೇರುವಂತೆ ಸೂಚಿಸಿದ. ಅಗಸ್ತ್ಯರು ತನ್ನ ಕಮಂಡಲದಲ್ಲಿ ನೀರಿನ ರೂಪ ಧರಿಸಿ ಇದನ್ನು ಸೇರುವಂತ ಆಜ್ಞೆ ಮಾಡ್ತಾನೆ. ಈ ತೀರ್ಥವನ್ನು ಸಹ್ಯಾದ್ರಿಗೆ ತಂದನು. ಸಹ್ಯಾದ್ರಿ ಪರ್ವತಕ್ಕೆ ತಗೊಂಡು ಬರ್ತಾರೆ ಅಗಸ್ತ್ಯರು. ಬ್ರಹ್ಮನ ತಪೋಭೂಮಿಯಾಗಿದ್ದ ಬ್ರಹ್ಮಗಿರಿಯ ಒಂದು ಪ್ರಶಸ್ತ ಪ್ರದೇಶದಲ್ಲಿ ಕಮಂಡಲವನ್ನಿಟ್ಟನು. ಬ್ರಹ್ಮಗಿರಿ ಅನ್ನೋ ಜಾಗ ಇರುತ್ತೆ, ಅದರಲ್ಲಿ ಕಮಂಡಲನ ನೀರಿರುತ್ತೆ, ಅದರಲ್ಲಿ ಇಡ್ತಾನೆ ಬ್ರಹ್ಮಗಿರಿಯಲ್ಲಿ. ಅಲ್ಲಿ ಅಮಲು ವೃಕ್ಷದ ರೂಪದಲ್ಲಿ ನಿಂತಿದ್ದ
ವಿಷ್ಣುವನ್ನು ಅಲ್ಲಿ ನೆಲ್ಲಿಕಾಯಿ ಮರದ ರೂಪದಲ್ಲಿ ನಿಂತಿರುತ್ತೆ ಆ ಮರ. ಕೈಲಾಸದಿಂದ ತಂದಿದ್ದ ಪ್ರಜಾ ಎಂಬ ಯೋಗಿಯ ತೀರ್ಥದಿಂದ ಪೂಜಿಸಿದನು. ಕೈಲಾಸದಿಂದ ತೀರ್ಥ ತಗೊಂಡು ಬಂದಿರ್ತಾನೆ, ಅದನ್ನು ಪೂಜೆ ಮಾಡ್ತಾರೆ. ಈ ತೀರ್ಥ ಅಲ್ಲಿಯ ಕುಂಡದಲ್ಲಿ ಸಂಗ್ರಹವಾಗಿತ್ತು. ಅಲ್ಲಿ ನೀರು ಈ ಕುಂಡದಲ್ಲಿ ಸಂಗ್ರಹವಾಗಿದೆ. ದೇವತೆಗಳ ಯೋಜನೆಯಂತೆ ಭಾರೀ ಬಿರುಗಾಳಿ ಎದ್ದು, ದೇವತೆಗಳ ಇಷ್ಟದಂತೆ ಭಾರಿ ಬಿರುಗಾಳಿ ಎದ್ದೇನಾಗತ್ತೆ, ಮುಂದೆ ಅದು ತೀವ್ರ ಸ್ವರೂಪದಲ್ಲಿ ಲೋಪಾಮುದ್ರೆ ಸಂಗ್ರಹಿತವಾಗಿದ್ದ ಅಗಸ್ತ್ಯರ ಕಮಂಡಲವು ಉರುಳಿತು. ಲೋಪಮುದ್ರೆ ಇದ್ದಂಥ ಕಮಂಡಲು ಕೆಳಗಡೆ ಉರುಳುತ್ತೆ ಆ ಗಾಳಿಯ ರಭಸಕ್ಕೆ. ಒಳಗಿದ್ದ ತೀರ್ಥವು ವಜ್ರನಿ ತೀರ್ಥದೊಂದಿಗೆ ಬೆರೆತು ಹರಿಯಿತು. ಅಲ್ಲಿ ನೀರು ಅಲ್ಲಿ ಸೇರಿಕೊಂಡು ಅದು ಹರಿಯುತ್ತೆ. ಹಾಗಾಗಿ ಬ್ರಹ್ಮನು ಶಂಖದಲ್ಲಿ ತಂದಿದ್ದ ವಜ್ರ ನದಿಯ ನೀರಿನೊಂದಿಗೆ, ವಜ್ರ ನದಿ ನೀರು ಅಂತ ಅದಕ್ಕೆ ಹೆಸರು, ಬೆರೆತದ್ದರಿಂದ ಕಾವೇರಿಯನ್ನು ಶಂಖತೀರ್ಥ ಎನ್ನುತ್ತಾರೆ. ಅದನ್ನು ಶಂಖತೀರ್ಥ ಅಂತಲೂ ಕರೀತಾರೆ. ಅಮಲಕ ವೃಕ್ಷದ ರೂಪದಲ್ಲಿದ್ದ ವಿಷ್ಣುವನ್ನು ಸೇವಿಸಿದ ವಜ್ರ ನದಿಯ ನೀರಿನೊಂದಿಗೆ ಬೆರೆತದ್ದರಿಂದ ಅಮಲಕ ತೀರ್ಥ ಎಂಬ ಹೆಸರನ್ನೂ ಪಡೆಯಿತು. ಅಮಲಕ ತೀರ್ಥ ಅಂತ ಆ ಹೆಸರನ್ನು ಗಳಿಸುತ್ತೆ. ಕೈಲಾಸದಿಂದ ಬಂದು ವಿಷ್ಣುವಿನ ಪಾದತೀರ್ಥವಾಗಿ ಹರಿದ ವಜ್ರ ನದಿಯ ನೀರನ್ನು ಸೇರಿದ ಕಾವೇರಿ ಅತ್ಯಂತ ಪವಿತ್ರ ತೀರ್ಥ ಎಂಬ ಖ್ಯಾತಿಯನ್ನು ಗಳಿಸಿತು. ಅದೆರಡು ನದಿ ಸೇರಿಕೊಂಡು ಇದು ಪವಿತ್ರ ನದಿ ಅನ್ನೋ ಹೆಸರು ಇದು ಪಡ್ಕೊಳ್ಳುತ್ತೆ. ಸ್ಕಂದ ಪುರಾಣದ ಪ್ರಕಾರ ಇನ್ನೊಂದು ಕಥೆ ಇದೆ. ವಿಂಧ್ಯ ಪರ್ವತವು ಮೇರುವಿನ ಪ್ರಭಾವದಿಂದ ಅಸೂಯೆಗೊಂಡು ಸೂರ್ಯನ ಚಲನೆಗೆ ಅಡಚಣೆಯಾಗುವಂತೆ ಬೆಳೆಯತೊಡಗಿತು. ವಿಂಧ್ಯ ಪರ್ವತ ಸೂರ್ಯನು ಬರಬಾರ್ದು ದಕ್ಷಿಣ ದಿಕ್ಕಿಗೆ ಅಂಥೇಳಿ ಬೆಳೀತಾ ಇರುತ್ತೆ. ಅದಕ್ಕಾಗಿ ಏನು ಮಾಡ್ತಾರೆ, ಬೆಳೆಯತೊಡಗಿತು. ಅವನ ಬೆಳವಣಿಗೆ ತಡೆಯಲು ಅಗಸ್ತ್ಯರನ್ನು ಪ್ರಾರ್ಥಿಸಲಾಯಿತು. ದೇವತೆಗಳು ಅಗಸ್ತ್ಯರನ್ನು ಪ್ರಾರ್ಥನೆ ಮಾಡ್ತಾರೆ. ಆಗ ಕಾವೇರಿ ಕೈಲಾಸದಲ್ಲಿ ಹರಿಯುತ್ತಿದ್ದಳಂತೆ. ಆವಾಗ ಕೈಲಾಸದಲ್ಲಿ ಹರಿಯುತ್ತಿರ್ತಾಳವಳು. ಅಗಸ್ತ್ಯರ ನಿತ್ಯ ಕರ್ಮಗಳಿಗೆ ಅನುಕೂಲವಾಗಲೆಂದು ಶಿವನಾಜ್ಞೆಯಂತೆ ಕಾವೇರಿ ಅಗಸ್ತ್ಯರ ಕಮಂಡಲವನ್ನು ಸೇರಿದಳು. ಶಿವನಾಜ್ಞೆಯಂತೆ ಅಗಸ್ತ್ಯರ ಕಮಂಡಲವನ್ನು ಸೇರ್ತಾಳೆ ಕಾವೇರಿ. ಅಗಸ್ತ್ಯರು ದಕ್ಷಿಣ ಪಥಕ್ಕೆ ಹೊರಟರು. ದಕ್ಷಿಣ ಮಾರ್ಗಕ್ಕೆ ಹೋಗಬೇಕಾಗಿರುತ್ತೆ, ದಕ್ಷಿಣ ಭಾಗಕ್ಕೆ. ಅಲ್ಲಿ ಬಂದವರು ಏನು ಹೇಳ್ತಾರೆ, ವಿಂಧ್ಯ ಅಗಸ್ತ್ಯರ ಶಿಷ್ಯ. ವಿಂಧ್ಯ ಪರ್ವತ ಅಗಸ್ತ್ಯರ ಶಿಷ್ಯ ಅವನನ್ನು ಮಣಿಸಿ ಅಗಸ್ತ್ಯರು ಸಹ್ಯಾದ್ರಿಯ ಬ್ರಹ್ಮಗಿರಿಗೆ ಬಂದು ತಪಸ್ಸಿನಲ್ಲಿ ಮಗ್ನರಾದರು. ಅವನನ್ನು ನೀನು ಬೆಳಿಬೇಡ, ನಾನು ಬರೋವರೆಗೂ ಹೀಗೆ ಇರಬೇಕು ಅಂತೇಳಿ ಆಜ್ಞೆ ಮಾಡಿ ಅವರು ಅಲ್ಲಿ ತಪಸ್ಸಿಗೆ ಕೂಡ್ತಾರೆ. ಈ ಸಮಯದಲ್ಲಿ ಶೂರ ಮತ್ತು ಪದ್ಮಾಸುರರೆಂಬ ರಾಕ್ಷಸರು ತಮ್ಮ ಶಕ್ತಿಯಿಂದ ಮಳೆಯನ್ನು ತಡೆದಿದ್ದರು. ಅವರಿಬ್ಬರು ರಾಕ್ಷಸರು ಮಳೆ ಬರದಿರಂಗೆ ತಡೀತಾ ಇದ್ದರು. ದಾಕ್ಷಿಣಾತ್ಯರ ಸಂಕಟದಿಂದ ನೊಂದ ಇಂದ್ರನು ಗಣೇಶನನ್ನು ಪ್ರಾರ್ಥಿಸಿದರು. ಗಣೇಶನ ಪ್ರಾರ್ಥನೆ ಮಾಡ್ತಾರೆ. ಗಣೇಶನು ಕಾಗೆಯ ರೂಪದಲ್ಲಿ ಬಂದು ಅಗಸ್ತ್ಯರ ಕಮಂಡಲವನ್ನು ಉರುಳಿಸಿದನು. ಆ ಕಾಗೆ ಏನು ಮಾಡುತ್ತೆ, ಅಗಸ್ತ್ಯರ ಕಮಂಡಲವನ್ನು ತಳ್ಳಿಬಿಡುತ್ತೆ. ಒಳಗಿದ್ದ ಕಾವೇರಿ ಹೊರಬಂದು
ಹರಿಯತೊಡಗಿತು. ಹೊರಗಡೆ ಬಂದು ನದಿಯಾಗಿ ಹರಿತಾಳೆ. ಕಾವೇರಿ ತಲಕಾವೇರಿಯ ಬ್ರಹ್ಮಕುಂಡದಿಂದ ಹೊರಡುತ್ತಾಳೆ. ಬ್ರಹ್ಮಕುಂಡದಿಂದ ತಲಕಾವೇರಿಯಿಂದ ಹೊರಡುತ್ತಾಳೆ. ಉಗಮಕ್ಕೆ ಆಕೆ ಆರಿಸಿಕೊಂಡ ಸ್ಥಳ ಇಂತಹುದು ಅವಳು ಉಗಮ ಆಗಿದ್ದು ಜಾಗ ಅದು. ಸಪ್ತ ಋಷಿಗಳು ತಪೋಗೈದು ಪವಿತ್ರಗೊಳಿಸಿದ ಪ್ರದೇಶ ಕೊಡಗು. ಅದು ಪವಿತ್ರವಾದಂಥ ಜಾಗ, ಅದೇ ಕೊಡಗು. ಮುನಿ ಅಗಸ್ತ್ಯರು ನೆಲೆಸಿದ ಪುಣ್ಯಭೂಮಿ, ಅಗಸ್ತ್ಯರು ನೆಲೆಸಿದಂಥ ಪುಣ್ಯಭೂಮಿ ಆಯಿತು. ತ್ರಿಮೂರ್ತಿಗಳು ಕೊಡಗಿನ ಸಹ್ಯಾದ್ರಿಯಲ್ಲಿ ತಮ್ಮ ಸಾನ್ನಿಧ್ಯವನ್ನು ಭಕ್ತಿಗೆ ಅನುಗ್ರಹಿಸಿದ್ದಾರೆ. ಇಲ್ಲಿ ಅನೇಕ ಭಕ್ತಿ ಇದರಲ್ಲಿ ಕಾಣಿಸ್ಕೊಳ್ಳುತ್ತೆ. ತ್ರಿಮೂರ್ತಿಗಳಿದ್ದಾರೆ, ಸಪ್ತ ಋಷಿಗಳು ತಪಸ್ ಮಾಡಿದ್ದಾರೆ. ಭಕ್ತಿಗೆ ಅನುಗ್ರಹವಾದ ಜಾಗ ಇದು. ಬ್ರಹ್ಮದೇವನ ಪಾದಸ್ಪರ್ಶದಿಂದ ಪವಿತ್ರವಾದ ಕೈವಲ್ಯವೇ ಬ್ರಹ್ಮಗಿರಿ. ಇದೇ ಈ ಪವಿತ್ರವಾದ ಬ್ರಹ್ಮಗಿರಿ. ಈ ಬೆಡಗಿನ ಕೊಡಗಿನಲ್ಲಿ ಮುಗಿಲಲ್ಲಿ ಮಿಂಚನ್ನೋಳುವ ಹೊಳೆದು ಕಾವೇರಿ ಪ್ರತ್ಯಕ್ಷಳಾಗುತ್ತಾಳೆ. ಮಿಂಚಿನ ಹಾಗೆ ಬೆಳಿಗ್ಗೆ ಬಂದು ಆ ತಕ್ಷಣದಲ್ಲಿ ಈ ಕೊಡಗಿನ ಬೆಡಗಲ್ಲಿ ಅವಳು ಮಾಯ ಆಗ್ತಾಳೆ. ಸಮುದ್ರ ಮಟ್ಟದಿಂದ 1355 ಅಡಿ ಎತ್ತರದ ಬ್ರಹ್ಮಗಿರಿಯಲ್ಲಿ ಶಿಖರದ ತುದಿಯಿಂದ 3 ಮೀಟರ್ ಆಳದಲ್ಲಿರುವ ಕುಂಡವೇ ಕಾವೇರಿ ಪುಷ್ಕರಣಿ. ಇಲ್ಲಿ ಸಮುದ್ರ ಮಟ್ಟದಿಂದ 1355 ಅಡಿ ಎತ್ತರದಲ್ಲಿ ಬ್ರಹ್ಮಗಿರಿ ಇದೆ. ಆ ಶಿಖರದ ತುದಿಯಿಂದ 3 ಮೀಟರ್ ಆಳದಲ್ಲಿರ್ತಕ್ಕಂಥ ಕುಂಡದಲ್ಲಿ ಕಾವೇರಿ ಪುಷ್ಕರಣಿಯಾಗಿ ಹರಿತಾಳೆ. ಕಾವೇರಿಯನ್ನು ಕೊಡಗಿನ ಮಗಳು ಎಂದು ಕರೆಯುತ್ತಾರೆ. ಕೊಡಗಿನ ಮಗಳು ಕಾವೇರಿ ಅಂತ ಕರೆದಿದ್ದಾರೆ. ಪ್ರತಿ ವರ್ಷದಲ್ಲಿ ಕಾವೇರಿ ಉತ್ಸವ ನಡೆಯುತ್ತದೆ. ಅದು ಯಾವಾಗಲೂ ಪ್ರತಿ ವರ್ಷ ತುಲಾ ಸಂಕ್ರಮಣದಲ್ಲಿ ಜಾತ್ರೆ ನಡೆಯುತ್ತೆ. ಮದುವೆಯಾದ ಮಗಳನ್ನು ಗಂಡನ ಮನೆಗೆ ಕಳಿಸುವಾಗ ತಂದೆ ತಾಯಿ ಬಂಧುಗಳು ಒಡವೆ ವಸ್ತ್ರಗಳನ್ನು ಕೊಟ್ಟು ಪ್ರೀತಿ ಸತ್ಕಾರಗಳನ್ನು ನೀಡಿ ಕಳುಹಿಸುವಂತೆ ಉತ್ಸವಕ್ಕೆ ಬಂದವರು ಕಾವೇರಿಯಲ್ಲಿ ಚಿನ್ನಾಭರಣ ಮತ್ತು ಶ್ರದ್ಧಾನಿಧಿಯನ್ನು ಅರ್ಪಿಸಿ ಕಳುಹಿಸುತ್ತಾರೆ. ಇದರಲ್ಲಿ ಈ ನದಿಯಲ್ಲಿ ಜಾತ್ರೆಗಳಲ್ಲಿ ಅರಿಶಿನ ಕುಂಕುಮ ಸೀರೆ ಆಭರಣ ಎಲ್ಲವನ್ನೂ ಕೊಟ್ಟು ಬಾಂಧವರ ಕಳಿಸುವ ಹಾಗೆ ಅವಳನ್ನು ಕಳಿಸಿ ಕೊಡ್ತಾರೆ. ಈ ಜಾತ್ರೆಯಲ್ಲಿ ಶ್ರದ್ಧೆನೂ ಅಷ್ಟೇ ಇರುತ್ತೆ. ಮಗಳು ಒಬ್ಬಳೇ ಹೋಗಬಾರದಲ್ಲ, ಅದಕ್ಕಾಗಿ ಜೊತೆಯಲ್ಲಿ ಹರಡುವ ಗೆಳತಿಯಂತೆ ಭಾಗಮಂಡಲದ ಬಳಿ ಕನಕಾವತಿ, ಆ ಭಾಗಮಂಡಲದ ಬಳಿ ಕನಕಾವತಿ ಅಂತ ಕಾವೇರಿಯಲ್ಲಿ ಸೇರುತ್ತಾಳೆ. ಈ ನದಿ ಅದರಲ್ಲಿ ಸೇರುತ್ತೆ. ಕಾವೇರಿ ನದಿಯಲ್ಲಿ ಕನಕಾವತಿ ಅನ್ನೋ ನದಿ. ಮುಂದೆ ಕಾವೇರಿ ಶ್ರೀರಂಗ ಸಮುದ್ರವನ್ನು ತಲುಪುವಾಗ ಚಿಕೋರಿ ಎಂಬ ನದಿ ಅದರಲ್ಲಿ ಬೆರೆಯುತ್ತದೆ. ಅದು ಹೋಗ್ತಾ ಚಿಕೋರಿ ಎಂಬ ನದಿ ಕೂಡ ಅದರಲ್ಲಿ ಬೆರೆಯುತ್ತೆ. ನಂತರ ಕುಶಾಲನಗರ, ಶಿರಂಗಾಲ, ಕೊಡಗಿನ ಸೀಮೆ ಇವು ಎಲ್ಲ ಕೊಡಗಿನ ಪ್ರಾಂತ್ಯಕ್ಕೆ ಸೇರಿದವು. ಶಿರಂಗಾಲ ಇವೆಲ್ಲ. ರಾಮನಾಥಪುರ, ಸಾಲಿಗ್ರಾಮ, ಕನ್ನಂಬಾಡಿಗಳನ್ನು ದಾಟಿ ರಂಗನತಿಟ್ಟು ಎಂಬ ಪಕ್ಷಿಧಾಮಕ್ಕೆ ಬಂದಾಗ ಕಾವೇರಿ ಕವಲೊಡೆಯುತ್ತದೆ. ಈ ಪ್ರಾಂತಗಳನ್ನು ದಾಟಿದ ಮೇಲೆ ಕವಲಾಗಿ ಮುಂದೆ ಹೋಗುತ್ತೆ.
ಒಂದು ಕವಲು ಪಶ್ಚಿಮ ವಾಹಿನಿ ಎಂಬ ಹೆಸರಿನಿಂದ ಒಂದು ಕವಲು ಪಶ್ಚಿಮ ವಾಹಿನಿಗೆ ಹೋಗುತ್ತೆ, ಮುಂದುವರಿಯುತ್ತದೆ. ಹೀಗೆ ಎರಡು ಕವಲಾದ ಕಾವೇರಿ ಎರಡು ಕಡೆಯಿಂದ ಶ್ರೀರಂಗಪಟ್ಟಣವನ್ನು ಬಳಸಿ ಲೋಕಪಾವನಿ ಎಂಬ ನದಿಯನ್ನು ಒಳ ಸೆಳೆದುಕೊಂಡು ತೀರದ ತಿರುಮಕುಂಡಲ ನರಸೀಪುರದಲ್ಲಿ ಕಪಿಲಾ ನದಿಯನ್ನು ಆಲಂಘಿಸಿ ಮುನ್ನಡೆಯುತ್ತದೆ. ಎಷ್ಟು ಮುಂದುವರಿಯುತ್ತೆ ಅಂದರೆ, ಹೀಗೆ ಎರಡು ಕವಲಾದ ನದಿ ಕಾವೇರಿ ಎರಡು ಕಡೆಯಿಂದ ಶ್ರೀರಂಗಪಟ್ಟಣವನ್ನು ಬಳಸಿ ಲೋಕಪಾವನಿ ನದಿಯನ್ನು ಸೇರುತ್ತೆ. ನಂತರ ಅದೇನಾಗುತ್ತೆ, ತಿರುಮಕುಂಡಲ ಅದು ಸೇರಿ ತಿರುಮಕುಂಡಲ ನರಸೀಪುರದ ಬಳಿ ಕಪಿಲಾ ನದಿಯನ್ನು ಸೇರಿಕೊಳ್ಳುತ್ತೆ, ಅದು ಸೇರಿಸ್ಕೊಳ್ಳುತ್ತೆ ಇದ್ರ ಜೊತೆಯಲ್ಲಿ. ಅಲ್ಲಿಂದ ಮುಡುಕುತೊರೆ ತಲಕಾಡುಗಳನ್ನು ಹಾದು ಸತ್ಯಗಾಲ ಎಂಬಲ್ಲಿ ಪುನಃ ಕವಲೊಡೆದು ಪುನಃ ಕವಲಾಗುತ್ತೆ. ಶಿವನ ಸಮುದ್ರವನ್ನು ದ್ವೀಪವಾಗಿಸಿ ಮುಂದುವರೆದು ಅದು ಶಿವನ ಸಮುದ್ರನ ದ್ವೀಪ ಮಾಡುತ್ತೆ. ಅಲ್ಲಿಂದ ಮುಂದೆ ಭೀಮೇಶ್ವರ ಎಂಬಲ್ಲಿ ಒಂದುಗೂಡುತ್ತದೆ. ಭೀಮೇಶ್ವರ ಅನ್ನೋದರಲ್ಲಿ ಇದು ಒಂದುಗೂಡುತ್ತೆ. ಈ ಪೂರ್ವದಲ್ಲಿ ಲಕ್ಷ್ಮಣ ತೀರ್ಥ ಮತ್ತು ಹೇಮಾವತಿ, ಇಲ್ಲೇನಾಗುತ್ತೆ, ಲಕ್ಷ್ಮಣ ತೀರ್ಥ ಮತ್ತು ಹೇಮಾವತಿ ನದಿಗಳು ಕಾವೇರಿಯ ಗರ್ಭವನ್ನು ಸೇರುತ್ತವೆ. ಕಾವೇರಿನ ಇವೆರಡು ನದಿಗಳು ಸೇರಿಕೊಳ್ಳುತ್ತೆ. ಕನಕಪುರದ ಬಳಿ ಬಂದಾಗ ಅರ್ಕಾವತಿಯು ಕೂಡಿಕೊಳ್ಳುತ್ತದೆ. ಕನಕಪುರದ ಹತ್ರ ಬಂದಾಗ ಇದು ಅರ್ಕಾವತಿ ನದಿನ ಸೇರುತ್ತೆ. ಮುಂದೆ ಸುಮಾರು 50 ಕಿಲೋಮೀಟರ್ಗಳ ದೂರದಲ್ಲಿ ತಮಿಳುನಾಡನ್ನು ಪ್ರವೇಶಿಸುತ್ತದೆ. ಅದಕ್ಕೆ ಮುಂದೆ ತಮಿಳುನಾಡನ್ನು ಇದು ಪ್ರವೇಶ ಮಾಡುತ್ತೆ. ತಮಿಳುನಾಡಿನ ಗಡಿಯೊಳಗೆ ಕಾವೇರಿ ಮೊಟ್ಟ ಮೊದಲು ಕಾಣಿಸಿಕೊಳ್ಳುವುದು ಹೊಗೆನಕಲ್ಲು ಎಂಬಲ್ಲಿ ಇದು ಕಾಣಿಸ್ಕೊಳ್ಳುತ್ತೆ. ಇಲ್ಲೊಂದು ಜಲಪಾತವಾಗಿದ್ದಾಳೆ. ಇಲ್ಲಿ ಕಾವೇರಿ ಜಲಪಾತ ಸೃಷ್ಟಿ ಮಾಡ್ತಾಳೆ. ಸುಮಾರು 100 ಅಡಿ ಎತ್ತರದಿಂದ ಧುಮುಕುತ್ತಾಳೆ. 100 ಅಡಿ ಎತ್ತರದಿಂದ ಕೆಳಗೆ ಧುಮುಕುತ್ತೆ ಈ ನದಿ. ಧುಮುಕುವ ರಭಸಕ್ಕೆ ಕೆಳಗೆ ಬಿದ್ದ ನೀರು ಸಿಡಿದು ನೀರಿನ ಕಣಗಳು ಹೊಗೆಯಂತೆ ಅಡರಿಸಿಕೊಳ್ಳುತ್ತವೆ. ಹೊಗೆ ಕಲ್ಪಾಲ್ಸ್ ಅಂದರೆ ಹೊಗೆ ರೀತಿ ಅಲ್ಲಿಂದ ಕೆಳಗಡೆ ಬೀಳುತ್ತೆ ಆ ನೀರು. ಅದಕ್ಕೆ ಹೊಗೆನ ಕಲ್ಲು ಅಂತ ಹೆಸರು. ಇದರಿಂದ ಇದು ಹೊಗೆನ ಕಲ್ಲು ಅಥವಾ ಹೊಗೆಯ ಕಲ್ಲು ಆಗಿದೆ. ಇಲ್ಲಿ ಅಗಸ್ತ್ಯರಿಂದ ಪ್ರತಿಷ್ಠಿತವಾದ ಶಿವನ ದೇವಾಲಯವಿದೆ. ಅಗಸ್ತ್ಯರ ಪ್ರತಿಷ್ಠೆ ಮಾಡಿದ ಶಿವನ ದೇವಾಲಯ ಇಲ್ಲಿ ಇದೆ. ಇಲ್ಲಿಂದ ಮುಂದುವರಿದ ಕಾವೇರಿ ತಮಿಳುನಾಡಿನಲ್ಲಿ ಪೊನ್ನೈಯಾಗಿ, ತಮಿಳುನಾಡಲ್ಲಿ ಇದು ಪೊನ್ನೈ ನದಿ ಅಂತ ಕರೀತಾರೆ, ಪೊನ್ನೈಯಾಗಿ ಭಾಗ್ಯದೇವತೆಯಾಗಿ ಹರಿಯುತ್ತಾಳೆ. ಸೇಲಂ ಜಿಲ್ಲೆಯನ್ನು ಪ್ರವೇಶಿಸುತ್ತಿದ್ದಂತೆ, ಸೇಲಂ ಜಿಲ್ಲೆಗೆ ಬಂದ ತಕ್ಷಣ ಏನಾಗುತ್ತೆ, ಆಕೆಯನ್ನು ಮೆಟ್ಟೂರಿನಲ್ಲಿ ತಡೆಯುವ ಪ್ರಯತ್ನ. ಮೆಟ್ಟೂರಿನಲ್ಲಿ ಅದಕ್ಕೆ ಅಣೆಕಟ್ಟೆ ಕಟ್ಟಿದ್ದಾರೆ. ಅದಕ್ಕಾಗಿ ಒಂದು ದೊಡ್ಡ ಅಣೆಕಟ್ಟು. ಇದರಿಂದ ಅನೇಕ ನಾಲೆಗಳಲ್ಲಿ ಕಾವೇರಿ ಏರಿಯತೊಡಗುತ್ತಾಳೆ. ಅದರಲ್ಲಿ ತುಂಬ ಮೇಲಕ್ಕೆ ನೀರು ಏರುತ್ತೆ. ಪುನಃ ತಿರುಚಿ ಜಿಲ್ಲೆ ತಿರುಪರ್ತೂರಿನಲ್ಲಿ ಒಂದು ಅಣೆಕಟ್ಟು. ಇದು ಎರಡು ಸೇರಿ ಇನ್ನೊಂದು ಅಣೆಕಟ್ಟು ಅಲ್ಲಿದೆ, ತಿರುಚನಾಪಲ್ಲಿ ತಿರುಪತ್ತೂರು ಅಂತೇಳಿ. ಇಲ್ಲಿ ಪೊನ್ನೈಯನ್ನು ಅಖಂಡ ಕಾವೇರಿ ಎಂದು ಕರೆಯುತ್ತಾರೆ. ಆಕೆ ಇಲ್ಲಿ ಪುನಃ ಇಬ್ಬಾಗವಾಗುತ್ತಾಳೆ. ಇಲ್ಲಿ 2 ಭಾಗ ಆಗುತ್ತೆ. ಪುನಃ
20 ಮೈಲಿಗಳ ಅಂತರದಲ್ಲಿ ಈ ಎರಡು ಕವಲುಗಳು ಒಂದಾಗುತ್ತವೆ. ತಿರುಗೆಯಲ್ಲಿ ಒಂದಾಗುತ್ತೆ ಈ ಎರಡು ಕವಲುಗಳು. ಈ ಸಂಗಮ ಸ್ಥಳದಲ್ಲಿ ಒಂದು ಅಣೆಕಟ್ಟನ್ನು ಕಟ್ಟಿದ್ದಾರೆ. ಈ ಸಂಗಮ ಸ್ಥಳದಲ್ಲಿ ಒಂದು ಅಣೆಕಟ್ಟು ಕಟ್ಟಿದ್ದಾರೆ. ತಂಜಾವೂರು ಜಿಲ್ಲೆಗೆ ಬರುವಾಗ 7 ಕವಲುಗಳಾಗಿ ಒಡೆದು ಜಿಲ್ಲೆಯ ತುಂಬ ಹರಿಯುತ್ತದೆ. 7 ಕವಲಾಗಿ ತಂಜಾವೂರಲ್ಲಿ ಒಡೆಯುತ್ತೆ. ಈ ಜಿಲ್ಲೆಗಳಲ್ಲೆಲ್ಲ ನೀರು ಇಲ್ಲಿ ಹರಿಯುತ್ತೆ. ಈ ಒಂದು ಜಿಲ್ಲೆಯಲ್ಲಿ ಸುಮಾರು 10 ಲಕ್ಷ ಎಕರೆ ಭೂಮಿಗೆ ಕಾವೇರಿ ನೀರುಣಿಸಿದ್ದಾಳೆ. 10 ಲಕ್ಷ ಎಕರೆಗೆ ನೀರನ್ನು ಇವಳು ದಯಪಾಲಿಸ್ತಾಳೆ. ಕಾವೇರಿ ತಮಿಳುನಾಡಿನಲ್ಲಿ 16.5 ಲಕ್ಷ ಎಕರೆಗಳಷ್ಟು ಭೂಮಿಯ ಬೇಸಾಯಕ್ಕೆ ನೆರವಾಗಿದ್ದಾಳೆ. 16.5 ಲಕ್ಷ ಅಲ್ಲಿ ನೀರು ಅವ್ರಿಗೆ ಸಿಗುತ್ತೆ. ಇದು ಕರ್ನಾಟಕಕ್ಕಿಂತ 5-6 ಪಟ್ಟು ಹೆಚ್ಚು ನೀರು ಅವರಿಗೆ ಉಪಯೋಗ ಆಗಿದೆ. ಮುಂದೆ ಕಾವೇರಿಯು ಕೊಡಮುಡಿ ಮಕುಟೇಶ್ವರ ಮಂದಿರ, ನೆರೂರು ಸದಾಶಿವ ಬ್ರಹ್ಮೇಂದ್ರರ ಅವರು ಹುಟ್ಟಿದ ಸ್ಥಳ ಅದು. ಸದಾಶಿವ ಬ್ರಹ್ಮೇಂದ್ರರು ಇಲ್ಲೇ ಹುಟ್ಟಿದ್ದು. ಸರಸ್ವತಿಗಳ ಸಮಾಧಿ ಇದೆ. ಸದಾಶಿವ ಬ್ರಹ್ಮೇಂದ್ರ ಸರಸ್ವತಿಗಳು ಇಲ್ಲೇ ಇರೋದು. ರಾಮಸಮುದ್ರ, ಕುದಿತ್ತಲೈ, ಕದಂಬವನ, ವನೇಶ್ವರ, ಕದಿರುಗಳಲ್ಲಿ ಅದನ್ನು ದಾಟಿ ಶ್ರೀರಂಗಕ್ಕೆ ಬರ್ತಾಳೆ ಅವಳು ಅಲ್ಲೆಲ್ಲ ದಾಟ್ಕೊಂಡು. ಶ್ರೀರಂಗಂ ಶ್ರೀ ವೈಷ್ಣವರ 108 ತಿರುಪತಿಗಳಲ್ಲಿ ಅಗ್ರಸ್ಥಾನವನ್ನು ಪಡೆದಿದೆ. ಇದು 108 ತಿರುಪತಿಗಳಲ್ಲಿ ಮೊದಲನೇ ಸ್ಥಾನನ ಪಡೆದಿದೆ. ಇಲ್ಲಿ ಕಾವೇರಿ ಕವಲೊಡೆದಿರುವುದರಿಂದ ಶ್ರೀರಂಗ ದ್ವೀಪವಾಗಿದೆ. ಶ್ರೀರಂಗ ಕೂಡ ಒಂದು ದ್ವೀಪದಲ್ಲೇ ಇದೆ. ಇಲ್ಲಿ ಶ್ರೀರಂಗನಾಥನ ಭವನ ದೇವಾಲಯವಿದೆ. ಶ್ರೀರಂಗನಾಥನ ಭವ್ಯ ದೇವಸ್ಥಾನ ಇಲ್ಲಿದೆ. ಸ್ವರ್ಗದ ವಿರಾಜ ನದಿಯಲ್ಲಿ ಇಲ್ಲಿ ಕಾವೇರಿಯಂತೆ. ರಂಗಮಂದಿರ ಅದು ವೈಕುಂಠವಂತೆ. ರಂಗನಾಥನೇ ವರವಾಸುದೇವನಂತೆ. ತಂಜಾವೂರು ಜಿಲ್ಲೆಯ ತಿರುಪ್ಪನ್ನೂರು ಪಂದ ಕ್ಷೇತ್ರವೆಂದು ಪ್ರಸಿದ್ಧವಾಗಿದೆ. ಇಲ್ಲಿ ಕಾವೇರಿ 5 ಕವಲುಗಳಾಗಿ ಒಡೆಯುತ್ತಾಳೆ. ಇಲ್ಲಿ 5 ಭಾಗವಾಗಿ ಒಡಿತಾಳೆ. ಕಾವೇರಿ, ವೆಣ್ಣಾರ್, ಪೆಟ್ರಾರ್, ಕೊಡಮುರುಟಿ, ಒಡವಾರ್ ಇವೇ ಆ 5 ಶಾಖೆಗಳು. ಈ ಕ್ಷೇತ್ರವನ್ನು ಕಾವೇರಿ ಕೊಟ್ಟಂ ಎಂದು ಕರೆಯುತ್ತಾರೆ. ಇಲ್ಲಿರುವ ದೇವರು